ಶಾಂತಿ. ಮುರಳಿಯ ದಿನಾಂಕ 11/2/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಎಲ್ಲರಿಗೂ ಇದೇ ಸಂದೇಶ ಕೊಡಿ. ತಂದೆಯ ಆಜ್ಞೆಯಾಗಿದೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪವಿತ್ರರಾದಾಗ ಸತ್ಯಯುಗದ ಆಸ್ತಿ ಸಿಗುವುದು. ಪ್ರಶ್ನೆ: ಯಾವ ಸಸ್ತಾ ವ್ಯಾಪಾರದ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು? ಉತ್ತರ: ಈ ಅಂತಿಮ ಜನ್ಮದಲ್ಲಿ ತಂದೆಯ ಮಾರ್ಗದರ್ಶನದಂತೆ ನಡೆದು ಪವಿತ್ರರಾದಾಗ 21 ಜನ್ಮಗಳಿಗಾಗಿ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದು. ಇದು ಬಹಳ ಸಸ್ತಾ ವ್ಯಾಪಾರವಾಗಿದೆ. ಈ ವ್ಯಾಪಾರ ಮಾಡುವುದನ್ನು ತಾವು ಎಲ್ಲರಿಗೂ ಕಲಿಸಬೇಕು. ಹೇಳಿ, ಈಗ ಶಿವ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿರಿ. ಆಗ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ. ಓಂ ಶಾಂತಿ. ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರಾ? ಆತ್ಮಿಕ ತಂದೆ ತಿಳಿಸುತ್ತಾರೆ, ಪ್ರದರ್ಶನೆ ಅಥವಾ ಮೇಳದಲ್ಲಿ ಶೋ ತೋರಿಸುತ್ತೀರಾ ಅಥವಾ ಚಿತ್ರಗಳ ಬಗ್ಗೆ ಮನುಷ್ಯರಿಗೆ ತಿಳಿಸುತ್ತೀರಾ? ತಂದೆಯಿಂದ ಈಗ ಬೇಹದ್ದಿನ ಆಸ್ತಿ ತೆಗೆದುಕೊಳ್ಳಬೇಕು. ಯಾವ ಆಸ್ತಿ? ಮನುಷ್ಯರಿಂದ ದೇವತೆಗಳಾಗುವ ಆಸ್ತಿ. ಅಥವಾ ಬೇಹದ್ದಿನ ತಂದೆಯಿಂದ ಅರ್ಧ ಕಲ್ಪಕ್ಕಾಗಿ ಸ್ವರ್ಗದ ರಾಜ್ಯವನ್ನು ಹೇಗೆ ಪಡೆಯಬೇಕು? ಇದನ್ನು ತಿಳಿಸಬೇಕು. ತಂದೆ ಸೌದಾಗಾರಂತೂ ಆಗಿದ್ದಾರೆ, ಅವರ ಜೊತೆ ಈ ವ್ಯಾಪಾರ ಮಾಡಬೇಕು. ಇದನ್ನಂತೂ ಮನುಷ್ಯರು ತಿಳಿದುಕೊಂಡಿದ್ದಾರೆ. ದೇವಿ ದೇವತೆಗಳು ಪವಿತ್ರವಾಗಿರುತ್ತಾರೆ. ಭಾರತದಲ್ಲಿ ಯಾವಾಗ ಸತ್ಯಯುಗವಿತ್ತು ಆಗ ದೇವಿ ದೇವತೆಗಳು ಪವಿತ್ರವಾಗಿದ್ದರು. ಅವಶ್ಯವಾಗಿ ಅವರಿಗೇನೋ ಪ್ರಾಪ್ತಿಯಾಗಿತ್ತು ಸ್ವರ್ಗಕ್ಕಾಗಿ. ಸ್ವರ್ಗದ ಸ್ಥಾಪನೆ ಮಾಡುವಂತಹ ತಂದೆಯ ವಿನಃ ಯಾರೂ ಪ್ರಾಪ್ತಿ ಮಾಡಿಸಲು ಸಾಧ್ಯವಿಲ್ಲ. ಪತಿತ ಪಾವನ ತಂದೆಯೇ ಪತಿತರನ್ನು ಪಾವನ ಮಾಡಿ ಪಾವನ ಪ್ರಪಂಚದ ರಾಜ್ಯವನ್ನು ಕೊಡುವವರಾಗಿದ್ದಾರೆ. ಎಷ್ಟು ಸಸ್ತಾ ವ್ಯಾಪಾರ ಮಾಡ್ತಿದ್ದಾರೆ, ಸಸ್ತಾ ವ್ಯಾಪಾರ ಕೊಡ್ತಿದ್ದಾರೆ ಅಲ್ವಾ ಬಾಬಾ? ಕೇವಲ ಹೇಳುತ್ತಾರೆ, ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ಎಲ್ಲಿಯವರೆಗೆ ನಾನು ಇಲ್ಲಿದ್ದೇನೆ ಅಲ್ಲಿಯವರೆಗೆ ಪವಿತ್ರವಾಗಿರಿ. ನಾನು ಬಂದಿದ್ದೇನೆ ಪವಿತ್ರರನ್ನಾಗಿ ಮಾಡಲು. ತಾವು ಈ ಅಂತಿಮ ಜನ್ಮದಲ್ಲಿ ಪಾವನರಾಗುವ ಪುರುಷಾರ್ಥ ಮಾಡಿದ್ದೇ ಆದರೆ ಪಾವನ ಪ್ರಪಂಚದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ವ್ಯಾಪಾರವಂತೂ ಬಹಳ ಸಸ್ತಾ ಇದೆ ಅಂದಾಗ ಬಾಬಾರವರಿಗೆ ವಿಚಾರ ಬಂತು, ಮಕ್ಕಳಿಗೆ ಈ ರೀತಿ ತಿಳಿಸಬೇಕು. ತಂದೆಯ ಕರ್ತವ್ಯವಾಗಿದೆ, ಪವಿತ್ರರಾಗಿರಿ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ, ಪವಿತ್ರರಾಗುವಂತಹ ಸಮಯ. ಉತ್ತಮರಿಗಿಂತಲೂ ಉತ್ತಮ ಪುರುಷರು ದೇವಿ ದೇವತೆಗಳು. ಲಕ್ಷ್ಮೀನಾರಾಯಣರ ರಾಜ್ಯ ನಡೆಯುತ್ತೆ ಅಲ್ವಾ? ದೈವಿ ಪ್ರಪಂಚ, ನಿರ್ವಿಕಾರಿ ಪ್ರಪಂಚ. ದೇವತೆಗಳಿಗೆ ತಂದೆಯಿಂದ ಆಸ್ತಿ ಸಿಗುವುದು. ಆ ಒಂದು ನಿರ್ವಿಕಾರಿತನ ತಂದೆಯ ಆಸ್ತಿಯ ರೂಪದಲ್ಲಿ ಸಿಗುವುದು. ತಂದೆಯ ಮತದಂತೆ ಈ ಅಂತಿಮ ಜನ್ಮ ಪವಿತ್ರವಾಗಿದ್ದಾಗ ಈ ಯುಕ್ತಿಯನ್ನು ಸಹ ತಿಳಿಸಬೇಕು. ಯೋಗ ಬಲದಿಂದ ತಮ್ಮನ್ನು ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಹೇಗೆ ಮಾಡಿಕೊಳ್ಳಬೇಕು. ಮಕ್ಕಳ ಕಲ್ಯಾಣಕ್ಕಾಗಿ ಖರ್ಚಂತೂ ಮಾಡಲೇಬೇಕು. ಖರ್ಚು ಮಾಡದೆ ರಾಜಧಾನಿ ಸ್ಥಾಪನೆ ಆಗೋದಿಲ್ಲ. ಅಂದರೆ ಸುಮ್ಮನೆ ಹಾಗೆ ಸೇವೆ ಆಗಿಬಿಡೋದಿಲ್ಲ. ಖರ್ಚು ಮಾಡಬೇಕಾಗತ್ತೆ ಸರ್ವಿಸ್ಗೋಸ್ಕರ. ಖರ್ಚೆ ಮಾಡಲ್ಲ ಅಂತ ಅಂದರೆ ರಾಜಧಾನಿ ಸ್ಥಾಪನೆ ಆಗೋದಿಲ್ಲ. ಈಗ ಲಕ್ಷ್ಮೀನಾರಾಯಣರ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ತಾವು ಮಕ್ಕಳು ಅವಶ್ಯವಾಗಿ ಪವಿತ್ರರಾಗಬೇಕು. ಮನಸ್ಸ ವಾಚ ಕರ್ಮಣ ಯಾವುದೇ ಉಲ್ಟಾ ಸುಲ್ಟಾ ಕೆಲಸಗಳನ್ನು ಮಾಡಬಾರದು. ದೇವತೆಗಳಿಗೆ ಎಂದಿಗೂ ಕೆಟ್ಟ ವಿಚಾರಗಳು ಬರೋದಿಲ್ಲ. ಬಾಯಿಂದ ಅಂತಹ ಮಾತುಗಳು ಬರೋದಿಲ್ಲ. ಅವರಿರುವುದೇ ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ ಮರ್ಯಾದ ಪುರುಷೋತ್ತಮರು. ಯಾರು ಇದ್ದು ಹೋಗಿದ್ದಾರೆ ಅವರ ಮಹಿಮೆ ಗಾಯನ ಮಾಡಲಾಗುವುದು. ಈಗ ತಾವು ಮಕ್ಕಳನ್ನು ಸಹ ಆ ರೀತಿ ದೇವಿ ದೇವತೆಗಳನ್ನಾಗಿ ಮಾಡಲು ಬಂದಿದ್ದೇನೆ ಅಂದಾಗ ಮನಸ್ಸ ವಾಚ ಕರ್ಮಣ ಯಾವುದೇ ಅಂತಹ ಕೆಟ್ಟ ಕೆಲಸ ಮಾಡಬಾರದು. ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. ಈ ಗುಣಗಳನ್ನು ಸಹ ಈಗ ತಾವು ಧಾರಣೆ ಮಾಡಿಕೊಳ್ಳಬಹುದು. ಏಕೆಂದರೆ ಈ ಮೃತ್ಯು ಲೋಕದಲ್ಲಿ ನಿಮ್ಮದು ಇದು ಅಂತಿಮ ಜನ್ಮವಾಗಿದೆ. ಪತಿತ ಪ್ರಪಂಚಕ್ಕೆ ಮೃತ್ಯುಲೋಕ, ಪಾವನ ಪ್ರಪಂಚಕ್ಕೆ ಅಮರ ಲೋಕವೆಂದು ಹೇಳಲಾಗುವುದು. ಈಗ ಮೃತ್ಯುಲೋಕದ ವಿನಾಶ ಸನ್ಮುಖದಲ್ಲಿ ನಿಂತಿದೆ.
ಅವಶ್ಯವಾಗಿ ಅಮರಪುರಿಯ ಸ್ಥಾಪನೆಯಾಗುವುದು. ಇದು ಅದೇ ಮಹಾಭಾರತ ಯುದ್ಧವಾಗಿದೆ, ಶಾಸ್ತ್ರಗಳಲ್ಲಿ ತೋರಿಸಲ್ಪಟ್ಟಿದೆ. ಅದರಿಂದ ಹಳೆಯ ವಿಕಾರಿ ಪ್ರಪಂಚ ಸಮಾಪ್ತಿಯಾಗುವುದು. ಆದರೆ ಈ ಜ್ಞಾನ ಯಾರಲ್ಲೂ ಇಲ್ಲ. ತಂದೆ ಹೇಳುತ್ತಾರೆ, ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ, ಪಂಚವಿಕಾರಗಳ ನಶೆ ಇರುತ್ತೆ. ಈಗ ತಂದೆ ಹೇಳುತ್ತಾರೆ, ಪವಿತ್ರರಾಗಿರಿ. ಮಾಸ್ಟರ್ ಗಾಡ್ ಅಂತೂ ಆಗ್ಬೋದಲ್ವಾ? ಲಕ್ಷ್ಮೀನಾರಾಯಣರಿಗೆ ಗಾಡೇಜ್ ಎಂದು ಹೇಳುತ್ತಾರೆ. ಅಂದರೆ ಅರ್ಥ ಗಾಡ್ ಮೂಲಕ, ಭಗವಂತನ ಮೂಲಕ ಈ ಆಸ್ತಿಯನ್ನು ಪಡೆದಿದ್ದಾರೆ ಎಂದು. ಈಗಂತೂ ಭಾರತ ಪತಿತ ಆಗಿದೆ. ಮನಸ್ಸ ವಾಚ ಕರ್ಮಣ, ಕರ್ತವ್ಯಗಳೇ ಆ ರೀತಿ ನಡೀತಾ ಇರುತ್ತೆ. ಯಾವುದೇ ಮಾತಿನ ಮೊದಲು ಬುದ್ಧಿಯಲ್ಲಿ, ಯಾವುದೇ ಮಾತು ಮೊದಲು ಬುದ್ಧಿಯಲ್ಲಿ ಬರುತ್ತೆ, ಅನಂತರ ಬಾಯಿಂದ ಬರುತ್ತೆ. ಕರ್ಮದಲ್ಲಿ ಬರುವುದರಿಂದ ವಿಕರ್ಮ ಆಗತ್ತೆ. ತಂದೆ ಹೇಳುತ್ತಾರೆ, ಅಲ್ಲಿ ಯಾವುದೇ ವಿಕರ್ಮ ಆಗುವುದಿಲ್ಲ ಸತ್ಯಯುಗದಲ್ಲಿ. ಇಲ್ಲಿ ವಿಕರ್ಮ ಆಗತ್ತೆ, ಏಕೆಂದರೆ ರಾವಣ ರಾಜ್ಯವಿದೆ. ಈಗ ತಂದೆ ಹೇಳುತ್ತಾರೆ, ಬಾಕಿ ಆಯುಷ್ಯು ಪವಿತ್ರವಾಗಿ ಇರಿ. ಇಲ್ಲಿವರೆಗೂ ಕಳೆದೋಯ್ತು. ಈಗ ಬಾಬರವರನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಪವಿತ್ರವಾಗಿರಿ, ಪ್ರತಿಜ್ಞೆ ಮಾಡಬೇಕು. ಪವಿತ್ರರಾಗಿ ನನ್ನ ಜೊತೆ ಬುದ್ಧಿಯ ಯೋಗವನ್ನು ಜೋಡಿಸಬೇಕು. ಅದರಿಂದ ನಿಮ್ಮ ಜನ್ಮಾಂತರಗಳ ಪಾಪ ಭಸ್ಮವಾಗುವುದು. ಆಗಲೇ ತಾವು 21 ಜನ್ಮಗಳಿಗಾಗಿ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ತಂದೆ ಆಫರ್ ಮಾಡುತ್ತಿದ್ದಾರೆ, ಇದನ್ನಂತೂ ತಿಳಿಸುತ್ತಿರುತ್ತಾರೆ. ಇವರ ಮೂಲಕ ತಂದೆ ಈ ಆಸ್ತಿಯನ್ನು ಕೊಡುತ್ತಾರೆ. ಅವರು ಶಿವ ತಂದೆಯಾಗಿದ್ದಾರೆ, ಇವರು ದಾದಾ ಆಗಿದ್ದಾರೆ. ಆದ್ದರಿಂದ ಸದಾ ಹೇಳಲಾಗುವುದು ಬಾಬ್ ದಾದಾ ಎಂದು. ಶಿವ ತಂದೆ, ಬ್ರಹ್ಮ ದಾದಾ. ಬಾಬಾ ಎಷ್ಟು ವ್ಯಾಪಾರ ಕಲಿಸುತ್ತಿದ್ದಾರೆ. ಮೃತ್ಯು ಲೋಕದ ವಿನಾಶ ಸನ್ಮುಖದಲ್ಲಿ ನಿಂತಿದೆ, ಅಮರ ಲೋಕದ ಸ್ಥಾಪನೆಯಾಗುತ್ತಿದೆ. ಪ್ರದರ್ಶನಿ ಮೇಳ ಮಾಡುತ್ತೀರಾ. ಆದ್ದರಿಂದಲೇ ಭಾರತವಾಸಿಗಳ ಕಲ್ಯಾಣವಾಗುವುದು. ತಂದೆಯೇ ಬಂದು ಭಾರತದಲ್ಲಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ರಾಮರಾಜ್ಯದಲ್ಲಿ ಅವಶ್ಯವಾಗಿ ಪವಿತ್ರರೇ ಇರುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ. ಈ ಪಂಚವಿಕಾರಗಳಿಗೆ ಮಾಯೆ ಎಂದು ಹೇಳಲಾಗುವುದು. ಇದರ ಮೇಲೆ ವಿಜೇತರಾಗುವುದರಿಂದ ತಾವು ಜಗಜ್ಜೀತರಾಗುತ್ತೀರಾ. ಜಗಜ್ಜೀತರೇ ದೇವಿ ದೇವತೆಗಳು, ಬೇರೆ ಯಾರು ಜಗಜ್ಜೀತರಾಗಲು ಆಗುವುದಿಲ್ಲ. ಬಾಬಾ ತಿಳಿಸುತ್ತಾರೆ, ಕ್ರಿಶ್ಚಿಯನ್ನರು ಒಂದು ವೇಳೆ ಪರಸ್ಪರದಲ್ಲಿ ಒಂದಾದರೆ ಪೂರ್ತಿ ಸೃಷ್ಟಿಯಲ್ಲಿ ರಾಜ್ಯ ಮಾಡಬಹುದು. ಆದರೆ ಲಾ ಇಲ್ಲ. ಈ ಬಾಂಬ್ಸ್ ಇರುವುದೇ ಹಳೆಯ ಪ್ರಪಂಚವನ್ನು ಸಮಾಪ್ತಿ ಮಾಡಲು. ಕಲ್ಪಕಲ್ಪವು ಈ ರೀತಿ ಹೊಸ ಪ್ರಪಂಚದಿಂದ ಹಳೆಯದು, ಹಳೆಯದರಿಂದ ಹೊಸದು ಆಗುವುದು. ಹೊಸ ಪ್ರಪಂಚದಲ್ಲಿರುವುದೇ ಈಶ್ವರಿಯ ರಾಜ್ಯ. ಅದಕ್ಕೆ ರಾಮರಾಜ್ಯ ಎಂದು ಹೇಳಲಾಗುವುದು. ಈಶ್ವರನನ್ನು ತಿಳಿದುಕೊಳ್ಳದಿರುವ ಕಾರಣ ಹಾಗೆ ರಾಮ ರಾಮ ಅಂತ ಹೇಳಿ ಜಪಿಸುತ್ತಿರುತ್ತಾರೆ. ಅಂದಾಗ ತಾವು ಮಕ್ಕಳು ಆಂತರಿಕದಲ್ಲಿ ಈ ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ನಾವು 84 ಜನ್ಮಗಳಲ್ಲಿ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿದ್ದೇವೆ. ಈಗ ಪುನಃ ಸತೋ ಪ್ರಧಾನರು ಅವಶ್ಯವಾಗಿ ಆಗಬೇಕು. ಶಿವ ತಂದೆಯ ಡೈರೆಕ್ಷನ್ ಇದೆ. ಈಗ ಶಿವ ತಂದೆಯ ಮಾರ್ಗದರ್ಶನದಂತೆ ನಡೆದರೆ 21 ಜನ್ಮಗಳಿಗಾಗಿ ಪವಿತ್ರ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿ ಪಡೆಯುತ್ತೀರಾ. ಈಗ ಬಲೆ ಪುರುಷಾರ್ಥ ಮಾಡದಿರಿ. ನೆನಪಿನಲ್ಲಿ ಇದ್ದು ಅನ್ಯರಿಗೆ ಮಾರ್ಗ ತೋರಿಸಿರಿ, ತೋರಿಸದೇ ಇರಿ. ಆದರೆ ಬಾಬಾ ಹೇಳ್ತಾರೆ, ಪವಿತ್ರ ಪ್ರಪಂಚವಂತೂ ಸ್ಥಾಪನೆ ಆಗುತ್ತದೆ. ಪ್ರದರ್ಶನಿಗಳ ಮೂಲಕ ಮಕ್ಕಳು ಅನೇಕರಿಗೆ ಮಾರ್ಗ ತೋರಿಸುತ್ತೀರಾ. ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರಾ. ಈ ವ್ಯಾಪಾರ ಬಹಳ ಸಸ್ತಾ ಇದೆ. ಕೇವಲ ಈ ಅಂತಿಮ ಜನ್ಮದಲ್ಲಿ ಪವಿತ್ರವಾಗಿರುವುದರಿಂದ, ಶಿವ ತಂದೆಯ ನೆನಪಿನಲ್ಲಿ ಇರುವುದರಿಂದ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಎಷ್ಟು ಸಸ್ತಾ ವ್ಯಾಪಾರವಾಗಿದೆ. ಜೀವನವೇ ಪರಿವರ್ತನೆಯಾಗುವುದು. ಇಂತಹ ವಿಚಾರ ಮಾಡಬೇಕು. ಬಾಬಾರವರ ಬಳಿ ಸಮಾಚಾರ ಬರುತ್ತೆ. ರಾಖಿ ಕಟ್ಟಲಿಕ್ಕೆ ಹೋಗ್ತೀರಾ. ಆಗ ಕೆಲವರು ಹೇಳ್ತಾರೆ, ಈ ಸಮಯದಲ್ಲಿ ತಮೋ ಪ್ರಧಾನ ಪ್ರಪಂಚ, ಇದರಲ್ಲಿ ಪವಿತ್ರವಾಗಿರುವುದು ಅಸಂಭವ ಅಂತ ಹೇಳ್ತಾರೆ. ಪಾಪ ಅವರಿಗೆ ಗೊತ್ತಿಲ್ಲ ಈಗ ಸಂಗಮ ಯುಗ ನಡೀತಿದೆ ಎಂದು.
ತಂದೆಯೇ ಪವಿತ್ರರನ್ನಾಗಿ ಮಾಡುತ್ತಾರೆ. ಇವರಿಗೆ ಸಹಯೋಗ ಕೊಡುವವರು ಪರಂಪಿತ ಪರಮಾತ್ಮ ಇದ್ದಾರೆ. ಇದವರಿಗೆ ಗೊತ್ತಿಲ್ಲ. ಅವ್ರಿಗಿದು ಗೊತ್ತಿಲ್ಲ, ಇಲ್ಲಿ ಬಹಳಷ್ಟು ಸಂಪಾದನೆ ಇದೆ, ಪವಿತ್ರರಾಗುವುದರಿಂದ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೇವೆ. ಬಾಬಾ ಹೇಳುತ್ತಾರೆ, ಈ ಮಾಯಾರೂಪಿ ಪಂಚವಿಕಾರಗಳ ಮೇಲೆ ವಿಜಯ ಪಡೆಯುವುದರಿಂದ ತಾವು ಜಗಜ್ಜೀತರಾಗುತ್ತೀರಾ. ಅಂದಾಗ ಯಾಕೆ ನಾವು ಪವಿತ್ರರಾಗಬಾರದು? ಫಸ್ಟ್ ಕ್ಲಾಸ್ ವ್ಯಾಪಾರವಾಗಿದೆ, ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ವಿಜಯ ಪಡೆಯುವುದರಿಂದ ತಾವು ಪವಿತ್ರರಾಗುತ್ತೀರಾ. ಮಾಯಾಜೀತ್ ಜಗಜ್ಜೀತ್ ಇದಾಗಿದೆ ಯೋಗ ಬಲದಿಂದ ಮಾಯೆಯನ್ನು ಗೆಲ್ಲುವ ಮಾತು. ಪರಂಪಿತ ಪರಮಾತ್ಮನೇ ಬಂದು ಆತ್ಮರಿಗೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ತುಕ್ಕು ಬಿಟ್ಟು ಹೋಗುವುದು. ತಾವು ಸತೋಪ್ರಧಾನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ. ತಂದೆ ಆಸ್ತಿಯನ್ನು ಕೊಡುತ್ತಾರೆ ಸಂಗಮ ಯುಗದಲ್ಲಿ. ಎಲ್ಲರಿಗಿಂತ ಉತ್ತಮರಿಗಿಂತ ಉತ್ತಮ ಪುರುಷರು ಈ ಲಕ್ಷ್ಮೀನಾರಾಯಣ ಇದ್ದರು. ಅವರದೇ ಮರ್ಯಾದಾ ಪುರುಷೋತ್ತಮ ದೇವಿ ದೇವತಾ ಧರ್ಮ ಎಂದು ಗಾಯನವಿರುವಂತಹದ್ದು ತಿಳಿಸಲಾಗತ್ತೆ ಬಹಳ ಒಳ್ಳೆಯ ರೀತಿಯಲ್ಲಿ. ಆದರೆ ಕೆಲವೊಮ್ಮೆ ಪಾಯಿಂಟ್ಸು ಮರೆತೋಗುತ್ತೆ ಮಕ್ಕಳಿಗೆ. ಅನಂತರ ವಿಚಾರ ಬರುತ್ತೆ, ಭಾಷಣದಲ್ಲಿ ಈ ಪಾಯಿಂಟ್ಸು ತಿಳಿಸಲಿಲ್ಲವೆಂದು. ತಿಳಿಸುವುದಕ್ಕೆ ಪಾಯಿಂಟ್ಸ್ ಅಂತೂ ತುಂಬ ಇದೆ. ಆ ರೀತಿ ಆಗತ್ತೆ. ವಕೀಲರು ಕೂಡ ಕೆಲವು ಪಾಯಿಂಟ್ಸು ಮರ್ತೋಗ್ಬಿಡುತ್ತಾರೆ. ಆಮೇಲೆ ಯಾವಾಗ ಆ ಪಾಯಿಂಟ್ಸು ನಂತರ ನೆನಪಾಗತ್ತೆ, ಆಗ ಮತ್ತೆ ಹೋರಾಟ ಮಾಡ್ತಾರೆ ಅಲ್ವಾ, ವಕೀಲತ್ವವನ್ನು ನಡೆಸ್ತಾರೆ. ಡಾಕ್ಟರ್ಸದು ಸಹ ಆ ರೀತಿ ಆಗತ್ತೆ. ವಿಚಾರ ನಡೆಯುತ್ತೆ, ಈ ಕಾಯಿಲೆಗೋಸ್ಕರ ಈ ಔಷಧಿ ಸರಿ ಹೋಗುತ್ತೆ ಎಂದು. ಇಲ್ಲಿಯೂ ಸಹ ಪಾಯಿಂಟ್ಸು ಬಹಳಷ್ಟು ಇವೆ. ಬಾಬಾ ಹೇಳುತ್ತಾರೆ, ಇಂದು ನಾನು ನಿಮಗೆ ಗುಹ್ಯ ಪಾಯಿಂಟ್ಸನ್ನು ತಿಳಿಸುತ್ತಿದ್ದೇನೆ. ಆದರೆ ತಿಳಿದುಕೊಳ್ಳುವಂತಹವರೆಲ್ಲರೂ ಪತಿತರಾಗಿದ್ದಾರೆ. ಹೇಳ್ತಾರೆ ಪತಿತ ಪಾವನ ಬನ್ನಿ ಅಂತ ಹೇಳಿ. ಆದರೆ ನೀವ್ಯಾರಿಗಾದರೂ ನೀವು ಪತಿತರು ಅಂತ ಹೇಳಿದ್ರೆ ಇನ್ನಷ್ಟು ಕೆಟ್ಟು ಹೋಗ್ತಾರೆ, ಇನ್ನಷ್ಟು ವಿರೋಧ ಮಾಡ್ತಾರೆ. ಈಶ್ವರನ ಸನ್ಮುಖದಲ್ಲಿ ಸತ್ಯ ಹೇಳುತ್ತಾರೆ, ಪತಿತ ಪಾವನ ಬನ್ನಿ, ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು. ಈಶ್ವರನನ್ನು ಮರೆತಿದ್ದಾರೆ, ಮತ್ತೆ ಸುಳ್ಳು ಹೇಳ್ತಾರೆ. ಅದಕ್ಕೋಸ್ಕರ ಬಹಳ ಯುಕ್ತಿಯಿಂದ ತಿಳಿಸಬೇಕು. ಹಾವು ಸಾಯಬೇಕು, ಕೋಲು ಮುರಿಬಾರ್ದು, ಆ ರೀತಿ ತಿಳಿಸ್ಬೇಕು ಅಂತಾರೆ ಬಾಬ್ರವರು. ಬಾಬಾ ಹೇಳ್ತಾರೆ, ಚೂಹೆಸೆ ಗುಣ ಉಟಾವ್, ಇಲಿಯಿಂದ ಗುಣಗಳನ್ನು ತಗೊಳ್ಳಿ. ಇಲಿ ಏನು ಮಾಡುತ್ತೆ, ಆ ರೀತಿ ಯುಕ್ತಿಯಿಂದ ಅದು ಫಸ್ಟೇ ಕಚ್ಚಬೇಕು ಅಂತ ಹೇಳಿದ್ರೆ ಆ ಸ್ಥಾನವನ್ನು ಕಾನ್ಷಿಯಸ್ ಇಲ್ಲದೆ ಮಾಡತ್ತೆ. ಆ ರಕ್ತನೂ ಬರುತ್ತೆ, ಆದರೆ ಗೊತ್ತೇ ಆಗಿರೋದಿಲ್ಲ ಇಲಿ ಕಚ್ಚಿದೆ ಅಂತ. ತಾವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಪಾಯಿಂಟ್ಸು ಇರಬೇಕು. ಯೋಗದಲ್ಲಿ ಇರುವಂತಹವರಿಗೆ ಸಮಯಕ್ಕೆ ಸಹಯೋಗ ಸಿಗುತ್ತದೆ. ಕೇಳುವಂತಹವರು ಹೇಳುವಂತಹವರಿಗಿಂತಲೂ ಕೆಲವೊಮ್ಮೆ ಜಾಸ್ತಿ ಬಾಬರವರನ್ನು ಪ್ರೀತಿ ಮಾಡಬಹುದು. ಅಂದಾಗ ತಂದೆ ಸ್ವಯಂ ಕುಳಿತು ತಿಳಿಸುತ್ತಾರೆ, ಈ ರೀತಿ ತಿಳಿಸಬೇಕು, ತಿಳಿದುಕೊಳ್ಳಬೇಕು. ಅವರು ಪವಿತ್ರವಾಗಿರುವಂತಹದ್ದು ಬಹಳ ಒಳ್ಳೆಯದೆಂದು. ಈ ಒಂದು ಜನ್ಮ ಪವಿತ್ರವಾಗಿರುವುದರಿಂದ 21 ಜನ್ಮಗಳಿಗಾಗಿ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೇವೆ. ಭಗವಾನು ವಾಚ, ಈ ಅಂತಿಮ ಜನ್ಮ ಪವಿತ್ರರಾದಾಗ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಗ್ಯಾರಂಟಿ ಕೊಡ್ತೀನಿ, ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ನೀವು 21 ಜನ್ಮಗಳಿಗಾಗಿ ಆಸ್ತಿ ಪಡೆದುಕೊಳ್ಳುತ್ತೀರಾ. ಕಲ್ಪವೂ ಆಸ್ತಿ ಪಡೆಯುತ್ತಿರುತ್ತೀರಾ. ಯಾರಿಗೆ ಸರ್ವಿಸ್ ಮಾಡುವ ಆಸಕ್ತಿ ಇರುತ್ತೆ ಅವರು ತಿಳ್ಕೊಳ್ತಾರೆ, ನಾವು ಹೋಗಿ ಯಾರಿಗಾದರೂ ಹೇಳಬೇಕು, ಜ್ಞಾನ ಕೊಡಬೇಕು ಅಂತ ಹೇಳಿ. ಬಾಬರವರಂತೂ ಜ್ಞಾನ ಸಾಗರ. ಅವರು ಎಷ್ಟು ಜ್ಞಾನದ ಸುರಿಮಳೆಯನ್ನು ಸುರಿಸುತ್ತಿರುತ್ತಾರೆ. ಯಾರ ಆತ್ಮ ಪವಿತ್ರವಾಗಿರುತ್ತೆ ಧಾರಣೆಯೂ ಆಗುತ್ತದೆ. ತಮ್ಮ ಹೆಸರನ್ನು ಪ್ರಸಿದ್ಧ ಮಾಡಿ ತೋರಿಸುತ್ತಾರೆ. ಪ್ರದರ್ಶನಿ ಮೇಳದಿಂದ ಗೊತ್ತಾಗತ್ತೆ ಯಾರು ಹೇಗೆ ಸರ್ವಿಸ್ ಮಾಡುತ್ತಾರೆ ಎಂದು. ಟೀಚರ್ಸು ಪರೀಕ್ಷಿಸಬೇಕು ಯಾರು ಹೇಗೆ ತಿಳಿಸುತ್ತಾರೆ ಎಂದು. ಲಕ್ಷ್ಮೀನಾರಾಯಣ ಚಿತ್ರ ಮತ್ತು ಮೆಟ್ಟಿಲಿನ ಚಿತ್ರದ ಬಗ್ಗೆ ಚೆನ್ನಾಗಿ ತಿಳಿಸಬೇಕು. ಯೋಗ ಬಲದಿಂದ ಈ ರೀತಿ ಲಕ್ಷ್ಮೀನಾರಾಯಣ ಆಗುತ್ತೇವೆ. ಲಕ್ಷ್ಮೀನಾರಾಯಣರೇ ಆದಿದೇವ ಆದಿದೇವಿ. ಚತುರ್ಭುಜದಲ್ಲಿ ಲಕ್ಷ್ಮೀನಾರಾಯಣ ಇಬ್ಬರು ಬರ್ತಾರೆ. 2 ಭುಜ ಲಕ್ಷ್ಮಿಯದು, 2 ಭುಜ ನಾರಾಯಣನದು.
ಇದನ್ನು ಸಹ ಭಾರತವಾಸಿಗಳು ತಿಳಿದುಕೊಂಡಿಲ್ಲ. ಮಹಾಲಕ್ಷ್ಮಿಗೆ 4 ಭುಜಗಳನ್ನು ತೋರಿಸಿದ್ದಾರೆ. ಇದರ ಅರ್ಥ ಅವರು ಯುಗಲ್ ಎಂದು. ವಿಷ್ಣು ಇರುವುದೇ ಚತುರ್ಭುಜ. ಪ್ರದರ್ಶನಿಯಲ್ಲಂತೂ ಪ್ರತಿನಿತ್ಯ ತಿಳಿಸಲಾಗುವುದು. ರಥದ ಬಗ್ಗೆನೂ ತೋರಿಸ್ಬೇಕು, ಬ್ರಹ್ಮ ಬಾಬರವರ ಬಗ್ಗೆಯೂ ತಿಳಿಸ್ಬೇಕು. ಹೇಳ್ತಾರೆ, ಅರ್ಜುನ ಕುಳಿತಿದ್ದರು, ಕೃಷ್ಣ ರಥ ನಡೆಸುವವರಾಗಿದ್ದರು. ಅದೆಲ್ಲ ಕತೆಗಳಿವೆ. ಈಗ ಇದಾಗಿದೆ ಜ್ಞಾನದ ಮಾತು. ತೋರಿಸುತ್ತೀರಾ ಜ್ಞಾನಾಮೃತದ ಕಲಶ ಲಕ್ಷ್ಮಿಯ ತಲೆಯ ಮೇಲೆ ಇಟ್ಟಿದ್ದರೆಂದು. ವಾಸ್ತವದಲ್ಲಿ ಕಲಶ ಜಗದಂಬೆಯ ಮೇಲೆ ಇಡಲಾಗುವುದು. ಅವರೇ ನಂತರ ಲಕ್ಷ್ಮಿ ಆಗ್ತಾರೆ. ಇದನ್ನು ಸಹ ತಿಳಿಸಬೇಕು. ಸತ್ಯಯುಗದಲ್ಲಿ ಒಂದೇ ಧರ್ಮ, ಒಂದೇ ಮತದ ಮನುಷ್ಯರಿರುತ್ತಾರೆ. ದೇವತೆಗಳದು ಒಂದೇ ಮತವಿರುವುದು. ದೇವತೆಗಳಿಗೆ ಶ್ರೀ ಎಂದು ಹೇಳಲಾಗುವುದು, ಮತ್ತಾರಿಗೂ ಹೇಳುವುದಿಲ್ಲ. ಅಂದಾಗ ಬಾಬರವರಿಗೆ ವಿಚಾರ ನಡೀತಾ ಇತ್ತು. ಬೇರೆಯವರಿಗೆ ತಿಳಿಸಲು ಅಕ್ಷರಗಳು ಸ್ವಲ್ಪ ಇರಬೇಕು, ಜಾಸ್ತಿ ಒಂದೇ ಸಲ ಅರ್ಥ ಮಾಡ್ಕೊಳ್ಳಲ್ವಲ್ಲ, ಸ್ವಲ್ಪ ತಿಳಿಸ್ಬೇಕು. ಈ ಅಂತಿಮ ಜನ್ಮದಲ್ಲಿ ಪಂಚವಿಕಾರಗಳ ಮೇಲೆ ವಿಜಯ ಪಡೆಯುವುದರಿಂದ ತಾವು ರಾಮರಾಜ್ಯಕ್ಕೆ ಮಾಲೀಕರಾಗುತ್ತೀರಾ. ಇದಾಗಿದೆ ಸಸ್ತ ವ್ಯಾಪಾರ. ಬಾಬಾರವರೇ ಬಂದು ಅವಿನಾಶಿ ಜ್ಞಾನರತ್ನಗಳನ್ನು ದಾನವಾಗಿ ಕೊಡುತ್ತಾರೆ. ತಂದೆ ಜ್ಞಾನ ಸಾಗರ ಆಗಿದ್ದಾರೆ. ಅವರೇ ಜ್ಞಾನರತ್ನಗಳನ್ನು ಕೊಡುತ್ತಾರೆ. ಇಂದ್ರ ಸಭೆಯಲ್ಲಿ ಕೆಲವರು ಸಬ್ಜಪರಿ, ಪುಕರಾಜ್ ಪರಿನೂ ಇದ್ದಾರೆ. ಇರೋದೆಲ್ಲರೂ ಸಹಯೋಗ ಕೊಡಲು. ವಜ್ರಗಳಲ್ಲಿ ವಿಧ ವಿಧವಾಗಿರುತ್ತಲ್ವ, ಆದ್ದರಿಂದ ನವರತ್ನಗಳನ್ನು ತೋರಿಸುತ್ತಾರೆ. ಇದಂತೂ ಅವಶ್ಯಕ. ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರು ಪದವಿಯನ್ನು ಚೆನ್ನಾಗಿ ಪಡೆಯುತ್ತಾರೆ. ನಂಬರ್ ವಾರಂತೂ ಇದ್ದೇ ಇರುತ್ತೆ. ಪುರುಷಾರ್ಥ ಮಾಡುವ ಸಮಯವೇ ಇದಾಗಿದೆ. ಇದಂತೂ ಮಕ್ಕಳು ತಿಳಿದುಕೊಂಡಿದ್ದೀರಾ. ನಾವು ತಂದೆಯ ಮಾಲೆಯ ಮಣಿಗಳಾಗುತ್ತೇವೆ. ಎಷ್ಟೆಷ್ಟು ಶಿವ ತಂದೆಯನ್ನು ನೆನಪು ಮಾಡುತ್ತೀರಾ, ಅಷ್ಟು ನೆನಪಿನ ಯಾತ್ರೆಯಲ್ಲಿ ಓಡುತ್ತೀರಾ, ತೀವ್ರವಾಗುತ್ತೀರಾ. ಪಾಪವೂ ಸಹ ಬೇಗ ಸಮಾಪ್ತಿಯಾಗುವುದು. ಈ ವಿದ್ಯಾಭ್ಯಾಸ ಬಹಳ ಉದ್ದವಾಗಿ ಲಂಬ ಚೌಡ ಇಲ್ಲ, ಕೇವಲ ಪವಿತ್ರರಾಗಿ ಇರಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಬಾಯಿಂದ ಎಂದಿಗೂ ಕಲ್ಲುಗಳಂತಹ ಮಾತುಗಳನ್ನು ಮಾತನಾಡಬಾರದು. ಕಲ್ಲುಗಳನ್ನು ಎಸೆಯುವವರು ಕಲ್ಲು ಬುದ್ಧಿ ಉಳ್ಳವರಾಗುತ್ತಾರೆ. ರತ್ನಗಳಂತೆ ಮಾತನಾಡುವಂತಹವರು ಶ್ರೇಷ್ಠ ಪದವಿ ಪಡೆಯುತ್ತಾರೆ. ಇದಂತೂ ಬಹಳ ಸಹಜ. ಜಿಜ್ಞಾಸುಗಳಿಗೆ ತಿಳಿಸಿ. ಪತಿತ ಪಾವನ ಸರ್ವರ ಮುಕ್ತಿ ಜೀವನ್ ಮುಕ್ತಿದಾತ ಪರಂಪಿತ ಪರಮಾತ್ಮ ಶಿವ ಹೇಳುತ್ತಿದ್ದಾರೆ. ಏ ಭಾರತವಾಸಿ ಆತ್ಮಿಕ ಮಕ್ಕಳೇ, ರಾವಣ ರಾಜ್ಯ ಮೃತ್ಯುಲೋಕದ ಈ ಕಲಿಯುಗಿ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರುವುದರಿಂದ ಪರಂಪಿತ ಪರಮಾತ್ಮ ಶಿವನ ಜೊತೆ ಬುದ್ಧಿಯೋಗದ ಯಾತ್ರೆಯಿಂದ ತಮೋ ಪ್ರಧಾನ ಆತ್ಮರು ಸತೋ ಪ್ರಧಾನ ಆತ್ಮರಾಗಿ ಸತೋ ಪ್ರಧಾನ ಸತ್ಯಯೋಗಿ ವಿಶ್ವದಲ್ಲಿ ಪವಿತ್ರತೆ, ಸುಖ, ಶಾಂತಿ, ಸಂಪತ್ತು ಎಲ್ಲವುಗಳಿಂದ ಸಂಪನ್ನರಾಗಿ ಮರ್ಯಾದಾ ಪುರುಷೋತ್ತಮ ದೈವಿ ಸ್ವರಾಜ್ಯ ಪದವಿಯನ್ನು ಪುನಃ ಪಡೆಯಬಹುದು. 5000 ವರ್ಷಗಳಿಗೆ ಮೊದಲಿನಂತೆ. ಆದರೆ ಮುಂಬರುವ ಮಹಾಭಾರಿ ವಿನಾಶಕ್ಕೆ ಮೊದಲು ತಂದೆ ನಮಗೆ ಆಸ್ತಿ ಕೊಡುತ್ತಾರೆ, ವಿದ್ಯೆಯನ್ನು ಓದಿಸುತ್ತಾರೆ. ಯಾರು ಎಷ್ಟು ಓದುತ್ತಾರೆ ಅಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಜೊತೆಯಲ್ಲಂತೂ ಬಾಬಾ ಕರ್ಕೊಂಡು ಹೋಗ್ತಾರೆ. ನಂತರ ನಾವು ಈ ಹಳೆಯ ಶರೀರ, ಈ ಹಳೆಯ ಪ್ರಪಂಚದ ವಿಚಾರ ಯಾಕೆ ಮಾಡಬೇಕು? ತಮ್ಮ ಸಮಯ ಹಳೆಯ ಪ್ರಪಂಚವನ್ನು ಬಿಡುವಂತಹ ಸಮಯವೇ ಆಗಿದೆ. ಇಂತಹ ಮಾತುಗಳು ಬುದ್ಧಿಯಲ್ಲಿ ಮಂಥನ ನಡೆಯುತ್ತಿದ್ದಾಗ ಬಹಳ ಚೆನ್ನಾಗಿರುತ್ತೆ. ಮುಂದೆ ಹೋಗುತ್ತಾ ಪುರುಷಾರ್ಥ ಮಾಡುತ್ತಾ ಸಮಯ ಬರ್ತಾ ಹೋಗುತ್ತೆ. ಅನಂತರ ಗುಟ್ಕರ್ಸ್ಕೊಳ್ಳೋದಕ್ಕೂ ಆಗಲ್ಲ, ಅಂದರೆ ತುಕ್ಕಳಿಕೆ ಹಾಕೊಳ್ಳೋಕ್ಕೆ ಏನೂ ಬರೋದಿಲ್ಲ. ಸಮಯ ಮುಗಿದ್ಬಿಟ್ಟಿರುತ್ತಲ್ವ, ಸಂಪಾದನೆಯ ಕಡೆ ಗಮನ ಹೋಗುತ್ತೆ. ನೋಡ್ತೀರಾ, ಪ್ರಪಂಚವೂ ಸಹ ಸ್ವಲ್ಪ ಸಮಯದಲ್ಲಿ ನಿಂತಿದೆ, ಸ್ವಲ್ಪ ಸಮಯಕ್ಕೋಸ್ಕರ ಇದೆ. ಅಂದಾಗ ಬುದ್ಧಿಯೋಗ ಜೋಡಿಸಬೇಕು ಬಾಬರವರ ಜೊತೆ. ಸರ್ವಿಸ್ ಮಾಡುವುದರಿಂದ ತಂದೆಯ ಸಹಯೋಗ ಸಿಗುವುದು. ಎಷ್ಟೆಷ್ಟು ನೀವು ಅನ್ಯರಿಗೆ ಸುಖದ ಮಾರ್ಗವನ್ನು ತೋರಿಸುತ್ತೀರಾ ಅಷ್ಟು ಖುಷಿ ಇರುವುದು. ಪುರುಷಾರ್ಥವೂ ನಡೆಯುತ್ತದೆ, ಅದೃಷ್ಟ ಕಾಣುತ್ತದೆ. ತಂದೆಯಂತೂ ಪುರುಷಾರ್ಥವನ್ನು ಕಲಿಸುತ್ತಾರೆ.
ಅದರಂತೆ ನಡಿಬೇಕು ಅಲ್ವಾ. ಕೆಲವರು ಅದರಂತೆ ನಡೀತಾರೆ, ಅಂದರೆ ಬಾಬಾ ಏನು ಮಾರ್ಗ ತೋರಿಸಿದ್ದಾರೆ ಅದರಲ್ಲಿ ತೊಡಗ್ತಾರೆ. ಇನ್ನು ಕೆಲವರು ತೊಡಗೋದಿಲ್ಲ. ತಾವು ತಿಳಿದುಕೊಂಡಿದ್ದೀರಾ, ಕರೋಡ್ಪತಿ ಇರ್ಬೋದು, ಪದಂಪತಿ ಇರ್ಬೋದು, ಎಲ್ಲರದ್ದು ಅದೇ ರೀತಿ ಸಮಾಪ್ತಿಯಾಗುವುದು. ಎಲ್ಲರದ್ದು ಸಮಾಪ್ತಿಯಾಗತ್ತೆ, ಎಲ್ಲರೂ ಸಮಾಪ್ತಿ ಆಗಬೇಕಾಗತ್ತೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಶ್ರೇಷ್ಠ ಪದವಿ ಪಡೆಯಲು ಬಾಯಿಂದ ಸದಾ ರತ್ನಗಳಂತಹ ಮಾತುಗಳನ್ನೇ ಮಾತನಾಡಬೇಕು. ಕಲ್ಲುಗಳಂತಹ ಮಾತುಗಳು ಮಾತನಾಡಬಾರದು. ಮನಸ್ಸು, ಮಾತು, ಕರ್ಮದಿಂದ ಅಂತಹ ಕರ್ಮ ಮಾಡಬೇಕು. ಮರ್ಯಾದಾ ಪುರುಷೋತ್ತಮರನ್ನಾಗಿ ಮಾಡುವಂತಹದ್ದಿರಬೇಕು. ಮನಸ, ವಾಚ, ಕರ್ಮಣ ಅಂತಹ ಕರ್ಮ ಮಾಡಬೇಕು. ಅದರಿಂದ ಮರ್ಯಾದಾ ಪುರುಷೋತ್ತಮರು ಆಗಬೇಕು. ಎರಡನೇದು, ಈ ಅಂತಿಮ ಜನ್ಮದಲ್ಲಿ ಪವಿತ್ರವಾಗಿರುವ ಪ್ರತಿಜ್ಞೆ ಮಾಡಬೇಕು. ಪವಿತ್ರರಾಗಿರುವಂತಹ ಯುಕ್ತಿಯನ್ನೇ ಎಲ್ಲರಿಗೂ ತಿಳಿಸಬೇಕು. ವರದಾನ, ಎವರಡಿ ಆಗಿ ಪ್ರತಿ ಪರಿಸ್ಥಿತಿ ಎಂಬ ಪೇಪರಲ್ಲಿ ಫುಲ್ ಪಾಸ್ ಆಗುವಂತಹ ಎವರ್ ಹ್ಯಾಪಿ ಆಗಿರಿ. ಎವರಡಿಯಾಗಿ ಪ್ರತಿ ಪರಿಸ್ಥಿತಿ ಎಂಬ ಪೇಪರಲ್ಲಿ ಪೂರ್ತಿ ಪಾಸ್ ಆಗುವಂತಹ ಸದಾ ಹ್ಯಾಪಿಯಾಗಿ ಇರಿ. ಎವರ್ ಹ್ಯಾಪಿ ಆಗಿರಿ. ವರದಾನದ ವಿಶ್ಲೇಷಣೆ, ಯಾರು ಎವರಡಿ ಆಗಿರ್ತಾರೆ ಅವರ ಪ್ರಾಕ್ಟಿಕಲ್ ಸ್ವರೂಪ ಎವರ್ ಹ್ಯಾಪಿ ಆಗಿರ್ತಾರೆ, ಸದಾ ಸಂತೋಷವಾಗಿ ಇರ್ತಾರೆ. ಯಾವುದೇ ಪರಿಸ್ಥಿತಿ ಎಂಬ ಪೇಪರ್ ಅಥವಾ ಪ್ರಾಕೃತಿಕ ಆಪತ್ತುಗಳ ಮೂಲಕ ಬರುವ ಪೇಪರ್ ಅಥವಾ ಯಾವುದೇ ಶಾರೀರಿಕ ಕರ್ಮ ರೋಗದ ರೂಪದಲ್ಲಿ ಬರುವ ಪೇಪರು, ಈ ಎಲ್ಲ ಪ್ರಕಾರದ ಪೇಪರ್ಸಲ್ಲಿ ಫುಲ್ ಪಾಸ್ ಆಗುವಂತಹವರಿಗೆ ಎವರಡಿ ಎಂದು ಹೇಳಲಾಗುವುದು. ಹೇಗೆ ಸಮಯ ಯಾರಿಗೂ ನಿಲ್ಲುವುದಿಲ್ಲ, ಹಾಗೆಯೇ ಎಂದಿಗೂ ಯಾವುದೇ ಅಡೆತಡೆ ನಿಲ್ಲಿಸಲಾಗುವುದಿಲ್ಲ. ಮಾಯೆಯ ಸೂಕ್ಷ್ಮ ಸ್ಥೂಲ ವಿಘ್ನಗಳು 1 ಸೆಕೆಂಡಿನಲ್ಲಿ ಸಮಾಪ್ತಿಯಾಗಬೇಕು. ಆಗ ಎವರ್ ಹ್ಯಾಪಿಯಾಗಿ ಇರಬಹುದು. ಸ್ಲೋಗನ್, ಸಮಯಕ್ಕೆ ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸುವುದು ಎಂದರೆ ಅರ್ಥ ಮಾಸ್ಟರ್ ಸರ್ವಶಕ್ತಿವಂತರು ಆಗುವುದಾಗಿದೆ. ಸಮಯಕ್ಕೆ ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸುವುದು ಎಂದರೆ ಅರ್ಥ ಮಾಸ್ಟರ್ ಸರ್ವಶಕ್ತಿವಂತರು ಆಗುವುದಾಗಿದೆ. ಅವ್ಯಕ್ತ ಇಶಾರೆ, ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಏಕತೆಯ 2 ಆಧಾರ. ಏಕತೆಗೆ 2 ಆಧಾರ. ಒಂದು ವಿಶ್ವಾಸ, ಎರಡನೇದು ಪ್ರೀತಿ. ಎಂದಿಗೂ ಪರಸ್ಪರದಲ್ಲಿ ವಿಶ್ವಾಸ ಕಡಿಮೆ ಆಗಬಾರದು. ಒಬ್ಬರು ಹೇಳಿದ್ರೆ ಇನ್ನೊಬ್ಬರು ಒಪ್ಕೊಳ್ಬೇಕು. ಇದು ವಿಧಿಯಾಗಿದೆ ಏಕತೆಯ ಸೂತ್ರದಲ್ಲಿ ಮಣಿಯಾಗಲು, ಬಂಧಿತರಾಗಿರಲು. ಮನಸ್ಸಿನ ಆಪಸ್ಸಿ ಪರಸ್ಪರದ ಸ್ನೇಹ ಸಮೀಪ ತಗೊಂಡು ಬರುತ್ತೆ. ಆಂತರಿಕ ಪರಸ್ಪರದ ಸ್ನೇಹ ಸಮೀಪ ತಗೊಂಡು ಬರುತ್ತೆ. ಹೀಗೆ ತಂದೆಯ ಜೊತೆ ಎಲ್ಲರಿಗೂ ಸ್ನೇಹ ಇದೆ, ಹಾಗೆಯೇ ಪರಿವಾರದ ಜೊತೆಯಲ್ಲಿಯೂ ಸಹ ಹೃದಯದ ಸತ್ಯ ಸ್ನೇಹವಿರಬೇಕು. ಇದಕ್ಕಾಗಿ ಸ್ವಮಾನದಲ್ಲಿದ್ದು ಎಲ್ಲರಿಗೂ ಗೌರವ ಕೊಡಿ. ಓಂ ಶಾಂತಿ.